ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕತ್ತಲ ಕೋಣೆಯಲ್ಲಿ ತೂಗಾಡ್ತಾ ಇರೋ ಮಾಂಸದ ತುಂಡುಗಳು, ಹಸಿ ರಕ್ತದ ವಾಸನೆಗೆ ಕಾಡಿನ ಕತ್ತಲಿಂದ ಜಿಗಿದು ಬರ್ತಾ ಇರೋ ಆ ರಕ್ತ ಪಿಪಾಸು, ಮಿನುಗುವ ಕಣ್ಣುಗಳು. ವೀಕ್ಷಕರೇ, ಇದು ನಿಮಗೆ ಭಯಾನಕವಾಗಿ ಅನ್ನಿಸ್ತಾ ಇರ್ಬೋದು. ಇದು ಯಾವುದೇ ಆರರ್ ಸಿನಿಮಾದ ಕಪೋಲ ಕಲ್ಪಿತ ಕಥೆಯಲ್ಲ. ಕಾಕಿನಾಡಿನ ದಟ್ಟ ಅರಣ್ಯದ ಅಂಚಿನಲ್ಲಿ ಪೊಲೀಸರೇ ಸೃಷ್ಟಿ ಮಾಡಿರ್ತಕ್ಕಂಥ ಭೀಕರ ನರಬೇಟೆಯ ಜಾಲ ಇದು. ಯಾವ ಕೈಗಳು ಮಗುವಿಗೆ ಪ್ರೀತಿಯಿಂದ ಅನ್ನದ ತುತ್ತಿಡಬೇಕಾಗಿತ್ತೋ ಅದೇ ಜಾಗದಲ್ಲಿ ಇವತ್ತು ಪೊಲೀಸ್ನವರು 2 ವರ್ಷದ ಮಗುವಿಗಾಗಿ ವನ್ಯ ಮೃಗಗಳನ್ನು ಭೇಟಿಯಾಡಲಿಕ್ಕೆ ಮಾಂಸದ ತುಂಡುಗಳನ್ನು ಇಟ್ಟು ಕಾಯ್ತಾ ಇದ್ದಾರೆ. ಆ ಗೊಂಬೆಗೆ ಮಗುವಿನ ಬಟ್ಟೆ ತೊಡಿಸಿ ಅದಕ್ಕೆ ಮಗುವಿನ ಸುವಾಸನೆಯನ್ನು ಸವರಿ ಕಾಡಿನ ಬೇಲಿ ಬಳಿ ನಿಲ್ಲಿಸಿರೋದನ್ನು ನೋಡಿದ್ರೆ ಎಂತಹ ಕಲ್ಲಿದ್ದಲಿಗೂ ಕೂಡ ಕಣ್ಣೀರು ಬಂದುಬಿಡುತ್ತೆ. ಆ ತಾಯಿಗೆ ಹೇಗಾಗಿರಬೇಡ. ಆ ಮಾಂಸದ ಆಸೆಗೆ ಆ ಕಾಡು ಪ್ರಾಣಿ ಕೊನೆಗೂ ಕೂಡ ಸಿಕ್ಕಿ ಬೀಳಬಹುದು. ಆದರೆ ಆ ಹೆತ್ತ ಕರುಳಿನ ಆಕ್ರಂದನಕ್ಕೆ ಮುಕ್ತಿ ಸಿಗೋದು ಯಾವಾಗ? ಜ್ಞಾನೇಶ್ವರಿ ಸುರಕ್ಷಿತವಾಗಿ ಅಮ್ಮನ ಮಡ್ಲು ಸೇರಲಿ ಅಂತ ಇಡೀ ನಾಡು ಪ್ರಾರ್ಥನೆ ಮಾಡ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಕೇವಲ 2 ವರ್ಷದ ಹಸುಗುಸು ಜ್ಞಾನೇಶ್ವರಿ ಹಸಿದ ತೋಳದ ದವಡಿಗೆ ಸಿಲುಕಿದಾಳ ಅನ್ನೋ ಅನುಮಾನ ಇವತ್ತು ಪೊಲೀಸ್ನವರೇ ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಆರಂಭಿಸಿರೋದು. ಅಥವಾ ಕ್ರೂರ ಚಿರತೆಯ ಹೊಟ್ಟೆ ಸೇರಿಬಿಟ್ಲಾ? ಅಲ್ಲಿ ಹೆಚ್ಚಾಗಿ ಸುದ್ದಿ ಆಗ್ತಾ ಇರೋದು ಭಯಾನಕವಾದಂಥ ಹೆಬ್ಬಾವುಗಳಿದ್ದಾವೆ ಅಂತ ಹೇಳಿ. ಆ ಹೆಬ್ಬಾವಿಗೇನಾದರೂ ಸಿಕ್ಕು ನಲಿಗೆ ಹೋಗಿಬಿಟ್ಲಾ? ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ಪುಟ್ಟ ಮಗುವಿನ ರಕ್ತದ ರುಚಿ ನೋಡಿದಂಥ ನರಭಕ್ಷಕ ಪ್ರಾಣಿ ಆಗಿದ್ದರೆ ಮತ್ತು ಅದೇ ಜಾಗಕ್ಕೆ ಭೇಟಿ ಆಡಲಿಕ್ಕೆ ಬಂದೇ ಬರುತ್ತೆ ಅನ್ನೋದು ಪೊಲೀಸ್ನವರ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿಯೇ ಕಾಡಿನ ಗಡಿಯಲ್ಲಿ ಹತ್ತಿ ಗೊಂಬೆಗಳಿಗೆ ಹಸಿ ಮಾಂಸದ ತುಂಡುಗಳನ್ನು ಕಟ್ಟಿ ರಕ್ತವನ್ನು ಸವರಿ ನೇತು ಹಾಕಲಾಗಿದೆ. ಆರಂಭದಲ್ಲಿ ಇದನ್ನು ಸ್ಥಳೀಯ ಮಾಧ್ಯಮಗಳೆಲ್ಲವೂ ಕೂಡ ನೋಡಿ ಬೇರೆ ರೀತಿಯಾದಂಥ ರಿಪೋರ್ಟ್ಗಳನ್ನು ಮಾಡಿದ್ರು, ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು. ಅದಾದ ಮೇಲೆ ಇದು ಸುದ್ದಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದ್ದಾಗೆ ಪೊಲೀಸ್ನವರೇ ಇದಕ್ಕೊಂದು ಸಮರ್ಥನೆಯನ್ನು ಕೊಟ್ಟರು. ಈ ಮಾಂಸದ ವಾಸನೆ ಕಾಡಿನ ಕ್ರೂರ ಮೃಗಗಳ ಹಸಿವನ್ನು ಈಗ ಕೆರಳಿಸಿ ಬರಬಹುದು ಅಂತ. ನೋಡಿ, ಈಗ ಸಮಯ ಮಧ್ಯರಾತ್ರಿ ದಾಟಿದೆ ಅಂತ ಅಂದುಕೊಳ್ಳಿ. ಇಡೀ ಹಳ್ಳಿ ಸತ್ತಂತೆ ಮಲಗಿಬಿಟ್ಟಿದೆ. ಆದರೆ ಆ ಮಾಂಸದ ತುಂಡುಗಳ ಸುತ್ತ CCTV ಕ್ಯಾಮ್ರಾಗಳನ್ನು ಹಾಕಲಾಗಿದೆ. CCTV ಕ್ಯಾಮ್ರಾಗಳು ಕಣ್ಣಿಡ್ತಾ ಇದ್ದಾವೆ ಯಾವ ಪ್ರಾಣಿ ಬರ್ಬೋದು ಅಂತ. ಕತ್ತಲಲ್ಲಿ ನಿಧಾನವಾಗಿ ಒಣಗಿದಂಥ ಎಲೆಗಳು ಎಲ್ಲಾದರೂ ಕರಕರ ಅಂತ ಶಬ್ದ ಮಾಡಿಬಿಟ್ರೆ ಆ ಮಾಂಸದ ಮುದ್ದೆಯನ್ನು ಹರಿದು ತಿನ್ನೋಕೆ ಕತ್ತಲ ಗರ್ಭದಿಂದ ಯಾವುದಾದ್ರೂ ಒಂದು ಭೀಕರ ಮೃಗ ಹೆಜ್ಜೆ ಇಟ್ಟು ಬಂದರೆ ಆ ಫೋಟೋಗಳನ್ನು ಕ್ಯಾಪ್ಚರ್ ಮಾಡುತ್ತೆ. ಜೊತೆಗೆ ಅವುಗಳನ್ನು ಸೆರೆ ಹಿಡಿಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಕೂಡ ಮಾಡಿರೋ ಪೊಲೀಸ್ನವರು ಹೊಂಚು ಹಾಕಿ ಕೂತುಬಿಟ್ಟಿದ್ದಾರೆ. ಇದು ಪೊಲೀಸ್ನವರೇ ಹೂಡಿರ್ತಕ್ಕಂಥ ಈ ರಕ್ತಸಿಕ್ತ ಮಾಂಸದ ತಂತ್ರಕ್ಕೆ ಆ ಕ್ರೂರ ಮೃಗ ಬೀಳುತ್ತಾ ನೋಡಬೇಕು. ಆ ಮಾಂಸದ ತುಂಡುಗಳನ್ನು ಕಚ್ಚಿ ಎಳಿಬೇಕಾದ್ರೆ ಕ್ಯಾಮ್ರಾದಲ್ಲಿ ಸರಿಯಾಗೋ ಆ ಭಯಾನಕ ದೃಶ್ಯ ಯಾವುದು, ಯಾವ ಪ್ರಾಣಿ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಮಗು ನಾಪತ್ತೆಯಾಗಿ ಇವತ್ತಿಗೆ 12 ದಿನ ಕಳೀತು. ಯಾವುದೇ ಮಾನವನ ಅಪಹರಣದ ಸುಳಿವು ಕೂಡ ಸಿಗಲಿಲ್ಲ. ಪೊಲೀಸ್ನವರಿಗೆ ಬಿಗ್ ಚಾಲೆಂಜ್ ಇದು, ದೊಡ್ಡ ಹಿನ್ನಡೆ ಕೂಡ ಹೌದು. ಈ ಥರದ ಕೇಸ್ಗಳನ್ನು ಅವರು ಬಹಳಷ್ಟು ಬೇಗ ಬಗೆಹರಿಸಬಹುದು ಆಗಿತ್ತು. ಆದರೆ ಇಲ್ಲಿಯವರೆಗೂ ಎಳ್ಕೊಂಡು ಬಂದಿದ್ದಿದೆಯಲ್ಲ, ಅಲ್ಲಿನ ಸ್ಥಳೀಯರೇ ಅಚ್ಚರಿ ಪಡ್ತಾ ಇದ್ದಾರೆ. ಒಂದು ಕಡೆ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು ಯಾವುದೋ ಕಾಡು ಪ್ರಾಣಿ ಅಥವಾ ಹೆಬ್ಬಾವು ನುಂಗಿರ್ತಕ್ಕಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರೋದು. ತೋಟದ ಬೇಲಿಯ ಬಳಿ 2 ಆಟದ ಗೊಂಬೆಗಳು ಮತ್ತು ಮಾಂಸದ ತುಂಡುಗಳನ್ನು ಇಟ್ಟು ಆ ವಾಸನೆಗೆ ಒಂದು ವೇಳೆ ಹೆಬ್ಬಾವು ಬಂದರೆ ಹಿಡೀಲಿಕ್ಕೆ ಅಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿ ಪೊಲೀಸ್ನವರು ಕೂಡ ಕಾವಲು ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ಥಳೀಯರ ಪ್ರಕಾರ ಬೆಟ್ಟಗಳಲ್ಲಿ ದೊಡ್ಡ ಹೆಬ್ಬಾವುಗಳು, ಚಿರತೆಗಳು, ಕಾಡು ನಾಯಿಗಳು, ನರಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಒಂದು ವೇಳೆ ಮಗುವನ್ನು ಯಾವುದಾದ್ರೂ ವನ್ಯಮೃಗ ಅಥವಾ ಹೆಬ್ಬಾವು ನುಂಗಿದ್ರೆ, ಎಳೆದೊಯ್ದಿದ್ರೆ ಪ್ರಾಣಿಗಳು ಸಾಮಾನ್ಯವಾಗಿ ತಮಗೆ ಆಹಾರ ಸಿಕ್ಕ ಜಾಗಕ್ಕೆ ಮತ್ತೆ ಬರ್ತವೆ ಅನ್ನೋದೇ ಒಂದು ತಂತ್ರಗಾರಿಕೆ. ಕಾಡು ಪ್ರಾಣಿಗಳು ಅಲ್ಲಿ ಮರಳಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾದಂಥ ಗೊಂಬೆಗಳನ್ನು ಕಟ್ಟಿ ಅಲ್ಲಿ ನೈಟ್ ವಿಷನ್ ಕ್ಯಾಮ್ರಾಗಳು, ಸ್ಪೈ ಕ್ಯಾಮ್ರಾಗಳನ್ನು ಅಳವಡಿಸಿರೋದು. ಅರಣ್ಯ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಭಾಗದ ಕಲ್ಲಿನ ಗುಹೆಗಳಲ್ಲಿ 20 ರಿಂದ 25 ಅಡಿ ಉದ್ದದ ದೈತ್ಯ ಕೊಡಚಿಲುವೆ ಮತ್ತು ಹೆಬ್ಬಾವುಗಳು, ಕಿಂಗ್ ಪೈಥಾನ್ಸ್ ಅಂತ ಏನು ಕರಿತೀವಿ, ಅವು ವಾಸ ಮಾಡ್ತವೆ. ಆ ದೈತ್ಯ ಹಾವುಗಳು ಒಂದು ವೇಳೆ 2 ವರ್ಷದ ಪುಟ್ಟ ಮಗು, ಅದು ಜಿಂಕೆಗಳನ್ನೇ ನುಂಗ್ತವೆ, ನೀವು ನೋಡಿದ್ದೀರಿ. 2 ವರ್ಷದ ಪುಟ್ಟ ಮಗುವನ್ನು ನುಂಗಿದ್ರೆ ಆ ಮೂಳೆಗಳನ್ನು ಪುಡಿ ಮಾಡಿ ಜೀರ್ಣಿಸ್ಕೊಳ್ಳಿಕ್ಕೆ ಕನಿಷ್ಠ 10 ರಿಂದ 12 ದಿನಗಳು ಬೇಕು. ಒಮ್ಮೆ ಆಹಾರ ಸಿಕ್ಕ ಜಾಗಕ್ಕೆ ಅವು ರಕ್ತದ ವಾಸನೆ ಹಿಡಿದು ಮತ್ತೆ ಬಂದೇ ಬರ್ತವೆ ಅಂತ. ನಾನು ಎಲ್ಲದೂ ಕೂಡ ಇದೇ ರೀತಿಯಾಗಿ ಆಗಲಿ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಹೆಬ್ಬಾವುಗಳ ಕೈಲಿ ಸಿಕ್ಕು ಆ ಮಗು ಪ್ರಾಣವನ್ನು ಕಳೆದುಕೊಂಡಿರಲಿ ಅನ್ನೋದಲ್ಲ ಉದ್ದೇಶ. ಎಲ್ಲೋ ಒಂದು ಕಡೆ ಆ ಥರದ ಆತಂಕವನ್ನು, ಅನುಮಾನಗಳನ್ನು ಪೊಲೀಸ್ನವರೇ ವ್ಯಕ್ತಪಡಿಸ್ತಾ ಇರೋದು.
ಕನಿಷ್ಠ ಪಕ್ಷ ಆ ಮಗುವಿನ ಪಳೆಯುಳಿಕೆ ಆದರೂ ಕುಟುಂಬದವರು ಸಿಗಲಿ ಅನ್ನೋ ಥರದಲ್ಲಿ ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ತುಂಬ ಎಮೋಷ್ನಲ್ ಆಗೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನಾವು ಯಾವುದೋ ಕೊಳವೆ ಬಾವಿಗೆ ಬಿದ್ದಂಥ ಮಗುಗಳ ಕೇಸ್ಗಳನ್ನು ಕೂಡ ಅನೇಕ ಬಾರಿ ಕೇಳಿದ್ದೀವಿ. 7 ದಿನ 8 ದಿನಗಳ ಕಾಲ ಇಡೀ ಕರ್ನಾಟಕ ಪ್ರೇ ಮಾಡಿದ್ದು ಉಂಟು. ಒಂದು ವೇಳೆ ಕತ್ತಲಲ್ಲಿ ಆ ದೈತ್ಯ ಹೆಬ್ಬಾವೇನಾದರೂ ಸಿಕ್ಕಿಬಿಟ್ರೆ ಅಥವಾ ನುಂಗ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದರೆ ಅಥವಾ ಎಳೆದುಕೊಂಡು ಹೋಗಿದ್ದರೆ ಈ ಥರದ ಎಲ್ಲ ಚಾನ್ಸಸ್ಗಳನ್ನು ಆಧಾರದ ಮೇಲೆ ಪೊಲೀಸ್ನವ್ರು ಕಾಯ್ತಾ ಇರೋದು. ಒಂದು ವೇಳೆ ಈ ಮಾಂಸದ ಪ್ರಯೋಗದ ನಂತರವೂ ಯಾವುದೇ ಕಾಡು ಪ್ರಾಣಿ ಅಲ್ಲಿಗೆ ಬರದೇ ಇದ್ದರೆ ಯಾಕೆ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ, ಪ್ರಾಣಿಗಳ ದಾಳಿಯ ಆಯಾಮವನ್ನು ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡೋದನ್ನ ಪೊಲೀಸ್ನವ್ರು ಕೈ ಬಿಡ್ತಾರೆ. ತದನಂತರ ಕೇವಲ ಮಾನವ ಅಪಹರಣ ಅಥವಾ ವೈಯಕ್ತಿಕವಾದಂಥ ದ್ವೇಷ ಮತ್ತು ಕೌಟುಂಬಿಕ ಕಲಹದ ಆಯಾಮದಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಒಂದು ಕಡೆ ಜಾಹ್ನವಿಯ ತಾಯಿ ಭವಾನಿಯವರು 12 ದಿನ ಅನ್ನ ನೀರು ಬಿಟ್ಟು ಕೇವಲ ಮಗಳ ಹೆಸರನ್ನು ಜಪಿಸ್ತಾ ಇದ್ದಾರೆ. ನನ್ನ ಮಗಳು ಎಲ್ಲೂ ಹೋಗಿಲ್ಲ ಅಂತ ಕಾಯ್ತಾ ಇದ್ದಾರೆ. ಯಾರೋ ಅವಳನ್ನು ಬಚ್ಚಿಟ್ಟಿರ್ಬೋದು ಅಂತ ಅವ್ರು ಆಡ್ತಾ ಇರ್ತಕ್ಕಂಥ ಮಾತುಗಳು ಸ್ಥಳೀಯರನ್ನು, ಗ್ರಾಮದವ್ರನ್ನ, ಇಡೀ ಆಂಧ್ರ ಪ್ರದೇಶ ಜನತೆಯನ್ನು, ಕಲ್ಲಿನಂಥ ಮನಸ್ಸಿನವ್ರನ್ನೂ ಕೂಡ ಕರಗಿಸ್ತಾ ಇದೆ. ಕಾಡಿನ ಗಡಿಯಲ್ಲಿ ಮಗುವಿನ ಗಾತ್ರದ ಗೊಂಬೆಗಳಿಗೆ ಈ ರೀತಿಯ ಕಟ್ಟಿ ಗೊಂಬೆಗಳ ಆಪರೇಷನ್ ತುಂಬ ರೋಚಕವಾಗೂ ಕೂಡ ಮೂಡಿ ಬರ್ತಾ ಇರೋದು. ಇಡೀ ಪೊಲೀಸ್ ಪಡೆ, ಅರಣ್ಯ ಇಲಾಖೆ, NDRF ಸಿಬ್ಬಂದಿ, ಇಡೀ ಅವರೆಲ್ಲ ಕರ್ತವ್ಯಕ್ಕೆ ಇಲ್ಲಿಯವರೆಗಿನ ಅವ್ರ ಕರಿಯರ್ನಲ್ಲಿ ಇದೊಂದು ದೊಡ್ಡ ಸವಾಲಿನ ಕೆಲಸವಾಗಿ ಬದಲಾಗ್ತಾ ಇರೋದು. ಇಡೀ ರಾತ್ರಿ ಜಾಗರಣೆ ಮಾಡಿ ಹುಡುಕಾಡ್ತಾ ಇದ್ದಾರೆ. ನಾವು ಇಡೀ ಪ್ರಕರಣವನ್ನು ಕೇವಲ ಒಂದು ಕ್ರೈಮ್ ಸ್ಟೋರಿಯಾಗಿ ನೋಡೋದಲ್ಲ, ಇದು ಒಂದು ಹೆತ್ತ ಕರುಳಿನ ತಲ್ಲಣ ಮತ್ತು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ನಿಗೂಢ ಹೋರಾಟದ ಕಣ್ಣೀರಿನ ಕಥೆಯಾಗೂ ಕೂಡ ನೋಡಬೇಕು. ನಿಮಗೆ ಇದರಲ್ಲಿ ಬಹುಮಾನ ಘೋಷಣೆ ಮಾಡಿರೋದು ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡಬೇಕಾಗತ್ತೆ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಆದೇಶದ ಮೇರೆಗೆ NDRF SDRF ನೀವು ತುಂಬ ಇದನ್ನು ಕಂಟಿನ್ಯೂ ಮಾಡಿ ತನಿಖೆಯನ್ನು ಜಂಟಿಯಾಗಿ ಕೆರೆಯಲ್ಲಿ ಹುಡುಕಾಟ ಮಾಡಿ ಅಂತ ಹೇಳಿ ಅವು ಕೂಡ ಈಗ ಕೆರೆಗಳಲ್ಲಿ, ಕೊಳಗಳಲ್ಲಿ ಹುಡುಕಾಟವನ್ನು ಶುರು ಮಾಡಿರೋದು. ನಿಮಗೆ ಆ ತೋಟದ ಹೊರವಲಯದಲ್ಲಿರ್ತಕ್ಕಂಥ ದೊಡ್ಡ ಕೆರೆ, ಕೃಷಿ ಹೊಂಡ, ಬಾವಿಗಳು, ತೆರೆದ ಕಾಲುವೆಗಳು ಎಲ್ಲವನ್ನೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಕೇಂದ್ರೀಕರಿಸಿ ಅಲ್ಲೂ ಕೂಡ ಆಪ್ರೇಷನ್ ನಡೀತಾ ಇದೆ. ಒಂದು ಕಡೆ ಗೊಂಬೆಗಳ ಆಪ್ರೇಷನ್, ಇನ್ನೊಂದು ಕಡೆ ಪಾಂಡ್ಸ್, ಟ್ಯಾಂಕ್ ಮತ್ತು ಓಪನ್ ವೆಲ್ಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನೂ ದುರದೃಷ್ಟ ಅಂದರೆ ನೋಡಿ, ಜನತೆ ಇದನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅಂತ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮಗುವಿನ ಶವ ಕೆರೆಯಲ್ಲಿ ಪತ್ತೆಯಾಗಿದೆ ಅನ್ನೋ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇರೋದು ಅವ್ರ ಕುಟುಂಬದವ್ರಿಗೆ ಎಷ್ಟು ನೋವನ್ನು ತಂದುಡುತ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿವಿನಲ್ಲಿ ಇಟ್ಕೊಳ್ಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಬಿಂದು ಮಾಧವ್ ಸಂಪೂರ್ಣವಾಗಿ ಇದನ್ನೆಲ್ಲವನ್ನು ಕೂಡ ನಿರಾಕರಿಸ್ತಾ ಇದ್ದಾರೆ. ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಿ, ನಾವು ಕೆರೆಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ, ಎಲ್ಲ ಥರದ ಪ್ರಯತ್ನಗಳು ನಡೀತಾ ಇದೆ, ಕುಟುಂಬದವರ ಭಾವನೆಗಳ ಜೊತೆ, ದುಃಖದ ಜೊತೆಗೆ ನೀವು ಆಟ ಆಡಬೇಡಿ, ಆ ಥರದ ಯಾವುದೇ ಮೃತದೇಹ ಪತ್ತೆಯಾಗಿಲ್ಲ, ಸಾಕ್ಷ್ಯಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ವಿಧಿ ಅನ್ನೋದು ಎಷ್ಟು ಕ್ರೂರಿ ಅಂದರೆ ಈ ಕೇಸ್ನಲ್ಲಿ ಸ್ಪೆಷಲಿ ನಿನ್ನೆ ಮೊನ್ನೆಯವರೆಗೂ ಕೂಡ ಹೆತ್ತ ಕರಳು ಕಂದನಿಗೆ ಪ್ರೀತಿಯಿಂದ ಹಾಲಿನ ತುತ್ತು ನೀಡ್ತಾ ಇರ್ಬೋದು. ಆದರೆ ಇವತ್ತು ಅದೇ ಮಗುವಿನ ಸುವಾಸನೆ ಇರತಕ್ಕಂಥ ಬಟ್ಟೆಯನ್ನು ಒಂದು ಗೊಂಬೆಗೆ ತೊಡಿಸಿ ಅದಕ್ಕೆ ಮಾಂಸದ ತುಂಡುಗಳನ್ನು ಕಟ್ಟಿ ಕಾಡಿನ ಮಧ್ಯೆ ಇಟ್ಟಿರೋದು. ಆ ಪುಟ್ಟ ಮಗುವಿನ ಮೃದುವಾದಂಥ ದೇಹವನ್ನು ನೆನೆಸ್ಕೊಂಡು ಹೆತ್ತವರು ದಿನವೂ ನರಕಯಾತನೆ ಅನುಭವಿಸ್ತಾ ಇದ್ದರೆ, ಇತ್ತ ಪೊಲೀಸರು ಆ ಮಗುವಿನ ಗಾತ್ರದ ಗೊಂಬೆಗೆ ಮಾಂಸ ಕಟ್ಟಿ ಕ್ರೂರ ಮೃಗಕ್ಕೆ ಕಾಯ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡಲಿಕ್ಕೆ ಆ ದೇವರಿಗಾದರೂ ಹೇಗೆ ಮನಸ್ಸು ಬರುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಆ ಮಾಂಸದ ತುಂಡುಗಳ ಆಸೆಗೆ ಆ ಕಾಡು ಪ್ರಾಣಿ ಕೊನೆಗೂ ಸಿಗಬಹುದು. ಆದರೆ ಆ ತಾಯಿಯ ಮಡಿಲಿಗೆ ಅವಳ ಜೀವಾಂಶವಾದಂಥ ಜ್ಞಾನೇಶ್ವರಿ ಮತ್ತು ಮರಳಿ ಸಿಗ್ತಾಳ, ಅದು ಪ್ರಶ್ನೆ. ಆ ಪುಟ್ಟ ಕಂದ ಎಲ್ಲೇ ಇದ್ದರೂ ಸುರಕ್ಷಿತವಾಗಿ ತಾಯಿಯ ಮಡ್ಲು ಸೇರಲಿ ಅನ್ನೋದೇ ನಮ್ಮ ಈ ಅವನಿಯಾನ ವಾಹಿನಿಯ ಪ್ರಾರ್ಥನೆ ಕೂಡ. ಈ ಕೇಸ್ಗೆ ಸಂಬಂಧಪಟ್ಟಾಗೆ ಪ್ರತಿ ದಿನದ ವರದಿಯನ್ನು ನಾನು ಒಪ್ಪಿಸ್ತಾ ಇದ್ದೀನಿ. ಸಿಗಬೇಕು ಅನ್ನೋ ಒಂದು ಸದುದ್ದೇಶ ಎಲ್ರಿಗೂ ಇದೆ, ವೀಕ್ಷಕರಾದಂಥ ನಿಮಗೂ ಇದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.